सप्तनदीः दत्तवान् तथा चत्वारः वर्णाः सन्ति अत्र विश्व इति देवस्य उपासनं कुर्वन्ति तदर्थमेकः सुन्दरश्लोकः अनन्तरं क्रोञ्चद्वीपः 16,00,000 व्याप्तिः अस्ति तस्य वैः क्षीरोधः समुद्रः 16,00,000 परिमितं व्याप्तेः दधिसमुद्रः प्रियव्रतस्य पुत्रः कृतपुष्टः अधिपतिः तस्य सप्तपुत्राः प्रियपुत्रेभ्यः पर्वतान् दत्तवान् नदीः दत्तवान् तथा प्रियव्रतस्य पुत्रः मेधातिथिः अधिपतिः तस्य सप्तपुत्राः तस्य पुत्रेभ्यः सप्तपर्वतान् दत्तवान् अनन्तरं नदीः दत्तवान् अनन्तरं पुष्करद्वीपः जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि प्रव्रजन्तमनुपेतकृत्यं द्वैपायनो विरहकातर आजुहाव पुत्रेति तन्मयतया तनवोऽपि दुःखं सर्वभूतहृदयं मुनिमानतोऽस्मि नारायणं नमस्कृत्य नरोत्तमं देवीं सरस्वतीं व्यासं ततो ग्रन्थमुदीरये स्वस्त्यस्तु सतां हरिः ओम्। पूर्वतनानां द्वीपानां यथाशक्ति अस्माभिः शुकाचार्येण यथा परिचयः उक्तः तथा स्वीकृतः। अत्र पुष्करदीपस्य विषये किञ्चित् वक्तुकामोऽस्मि। तत्र अन्तिमः द्वीपः इति मन्ये। एवमेव दधिमण्डोदात् परतः पुष्करद्वीपस्ततो द्विगुणायामः समन्ततः उपकल्पितः समानेन स्वादूदकसमुद्रेण बहिरावृतो यस्मिन् बृहत् पुष्करं ज्वलनशिखा कनकपत्रायुतं भगवतः कमलासनस्य अध्यासनं परिकल्पितं। तद्वीपमध्ये मानसोत्तरनाम नामैक एव अर्वाचीनपराचीनयोः वर्षयोः मर्यादाचलोयुत योजनोच्छ्रायामो यत्र चतुस्रुषु दिक्षु चत्वारि पुराणि लोकपालानाम् इन्द्रादीनां यदुपरिष्टात् सूर्यरथस्य मेरुं परिचक्रमतः संवत्सरात्मकं चक्रमहोरात्राभ्यां परिभ्रमति। क्षीरसमुद्रस्य उपरि भागे पुष्करद्वीपः द्वीपस्य स्थानं
ತದ್ವಿಗುಣಂ ಅಂದ್ರೆ ಹಿಂದೆ ಎಷ್ಟಾಗಿತ್ತು? 32 ಲಕ್ಷ ಯೋಜನದಷ್ಟಾಗಿತ್ತು. ಈಗ 64 ಲಕ್ಷ ಯೋಜನದಷ್ಟು ದೊಡ್ಡ ವಿಸ್ತಾರವಾದ ಸ್ವಾದೂದಕ, ಸಿಹಿ ಸಿಹಿಯಾದ ನೀರು, ರುಚಿ ರುಚಿಯಾದ ನೀರು, ಅದು ಹೊರಗೆ ಪೂರ್ತಿ ಆ ಪುಷ್ಕರ ದ್ವೀಪದ ಹೊರಪರಿಸರದಲ್ಲಿ ವ್ಯಾಪೃತಃ ಅಸ್ತಿ, ತುಂಬಿಕೊಂಡಿದೆ. ಪೂರ್ತಿ ಆವೃತಃ. ತತ್ರ ಒಂದು ದೊಡ್ಡದಾದ ಕಮಲ ಇದೆ. ಪುಷ್ಕರ ಅಂದ್ರೆ ಕಮಲ. ಎಷ್ಟು ದೊಡ್ಡದು ಇತ್ಯುಕ್ತೆ ಬೆಂಕಿಯ ಜ್ವಾಲೆಯಂತೆ ಇರುವ ಅಯುತ ದಳಾನಿ ಯಾವತ್ 10,000 ದಳಗಳುಳ್ಳ ಕಮಲ. ಅದು ಅಸಾಧಾರಣವಾದ ಕಮಲ. ಒಂದೇ ಒಂದು ದೊಡ್ಡದಿದೆ. ಅದೇನು ಅಂದ್ರೆ ಬ್ರಹ್ಮದೇವರ ಆಸನ. ಅದರ ಮೇಲೆ ಚತುರ್ಮುಖ ಕೂತ್ ಬಿಟ್ಟಿದ್ದಾನೆ. ಕೂತ್ಕೊಳ್ಳಿಕ್ಕೆ ಎಷ್ಟು ದೊಡ್ಡದಿದೆ, ಆರಾಮ್. ಈ ದ್ವೀಪದಲ್ಲಿ ಮಾನಸೋತ್ತರ ಅಂತ ಒಂದು ದೊಡ್ಡ ಪರ್ವತ ಇದೆ. ಅದು ಮಧ್ಯದಲ್ಲಿದೆ. ಅದನ್ನು 2 ವಿಭಾಗ ಮಾಡುತ್ತೆ. ಆ ಪುಷ್ಕರ ದ್ವೀಪವನ್ನ 2 ವಿಭಾಗ ಮಾಡುತ್ತೆ. ಅದು ಎಷ್ಟು ಅಂದ್ರೆ 10,000 ಯೋಜನದಷ್ಟು ಎತ್ತರ ಇದೆ ಆ ಪರ್ವತ. ಅಷ್ಟೇ ಅಗಲ ಕೂಡ. ಈ ಬೆಟ್ಟದ ಮೇಲೆ 4 ದಿಕ್ಕುಗಳಲ್ಲಿ ಇಂದ್ರ, ವರುಣ, ಯಮ ಮತ್ತು ಕುಬೇರ, ಈ 4 ಜನರ ಪಟ್ಟಣಗಳಿವೆ. ದಿಕ್ಪಾಲಕರ ಪಟ್ಟಣ. ಅವುಗಳ ಮೇಲ್ಭಾಗದಲ್ಲಿ ಮೇರು ಪರ್ವತವನ್ನ ಸುತ್ತುವ ಸೂರ್ಯನ ರಥಚಕ್ರ ಕಾಣುತ್ತದೆ ಹೋಗುವುದು. ಸೂರ್ಯನ ರಥದ ಚಕ್ರ ಅಲ್ಲಿ ಹೋಗುವುದು ಕಾಣಿಸುತ್ತೆ. ಅದು ಹಗಲು ರಾತ್ರಿಯನ್ನ ಉಂಟು ಮಾಡುತ್ತಾ ಒಂದು 365.3 ಅಷ್ಟೇನೋ ವರ್ಷವನ್ನ ಅದು ಉಂಟು ಮಾಡುತ್ತೆ. ಇದು ಆ ದ್ವೀಪದ ಮೇಲ್ನೋಟದ ಸ್ಥೂಲವಾದ ಪರಿಚಯ. ಇಲ್ಲಿ ಯಾರು ಆಳ್ವಿಕೆ ನಡೆಸುವುದು ಅಂದ್ರೆ ವೀತಿಹೋತ್ರ ಅಂತ ಅವನ ಹೆಸರು. ಪ್ರಿಯವ್ರತನ ಮತ್ತೊಬ್ಬ ಕೊನೆಯ ಮಗ. ಇವನು ರಮಣ ಮತ್ತು ಧಾತುಕಿ ಎನ್ನುವ ಇಬ್ಬರು ಪುತ್ರರಿಗೆ ಅದೇ ಹೆಸರಿನಲ್ಲಿ ಆ ದ್ವೀಪವನ್ನ ವಿಭಾಗ ಮಾಡಿ ಕೊಟ್ಟ. ಇವರೆಲ್ಲ ಅಂದ್ರೆ ಭಗವಂತನ ವಿಶೇಷವಾದ ಭಕ್ತರು. ಮಕ್ಕಳಿಗೆ ಆಧಿಪತ್ಯ ಕೊಟ್ಟು ತಂದೆ ತುಂಬಾ ಗಂಭೀರವಾದ ಧ್ಯಾನ ಸ್ಥಿತಿಗೆ ಹೊರಟ. ಪುಷ್ಕರ ದ್ವೀಪದಲ್ಲಿ ವಾಸ ಮಾಡುವ ಭಕ್ತರೆಲ್ಲ ಬ್ರಹ್ಮರೂಪಿಣಂ ಭಗವಂತಂ ತದ್ವರ್ಷ ಪುರುಷ, ಆ ವರ್ಷದ ಪುರುಷರೆಲ್ಲ ಬ್ರಹ್ಮಾಂತರ್ಯಾಮಿಯಾದಂತಹ ಭಗವಂತನನ್ನು ಅಕರ್ಮಕೇನ ಕರ್ಮಣ ಚಾರಾಧಯಂತೀದಂ ಚೋದಾಹರಂತಿ. ಜ್ಞಾನ ಮಾರ್ಗದಿಂದಲೂ ಕರ್ಮ ಮಾರ್ಗದಿಂದಲೂ ಚತುರ್ಮುಖನ ಅಂತರ್ಯಾಮಿಯಾದ ಭಗವಂತನನ್ನ, ಅವನ ಹೆಸರು ಬ್ರಹ್ಮ ಅಂತಾನೆ, ಪರಮಾತ್ಮನ ಹೆಸರು. ಬ್ರಹ್ಮವಿದ್, ಬ್ರಹ್ಮಣೋ, ಬ್ರಹ್ಮಿ, ಬ್ರಹ್ಮಜ್ಞೋ, ಬ್ರಹ್ಮಣ ಪ್ರಿಯ ಅಂತ ಅಲ್ಲಿ ಬ್ರಹ್ಮ ಅಂತ ಒಂದು ಶಬ್ದ ಇದೆ ವಿಷ್ಣುವಿಗೆ. ಅದು ಬ್ರಹ್ಮನ ಒಳಗೆ ಇರುವ ಅಂತರ್ಯಾಮಿ ರೂಪಕ್ಕೆ ಹೆಸರದು. ಅಲ್ಲಿ ಆ ಚತುರ್ಮುಖನ ಒಳಗಿರುವ ಭಗವದ್ ರೂಪವನ್ನ ಅವರು ಚಿಂತಿಸ್ತಾ ಇದ್ದಾರೆ. ಇಂಥದ್ದೊಂದು ಸುಂದರವಾದ ಮಂತ್ರ ಅಲ್ಲಿದೆ. ಏನ್ ಮಂತ್ರ? ಯತ್ತೇ ಕರ್ಮಮಯಂ ಲಿಂಗಂ ಬ್ರಹ್ಮಲಿಂಗಂ ಜನೋರ್ಚತಿ ಭವೇನೈಕಾಂತಮದ್ವೈತಂ ತಸ್ಮೈ ಭಗವತೆ ನಮಃ ಇತಿ. ಸಕಲ ಕರ್ಮಗಳಿಂದಲೂ ಎಲ್ಲಕ್ಕಿಂತಲೂ ಮುಖ್ಯ ಆರಾಧ್ಯನೆನಿಸಿ ಬ್ರಹ್ಮನ ಅಂತರ್ಯಾಮಿಯಾದಂತಹ ನಿನ್ನ ಸ್ವರೂಪ ಜಗತ್ತಿನಲ್ಲಿರುವ ಎಲ್ಲಾ ರೂಪಗಳಿಗಿಂತ ಅತ್ಯಂತ ವಿಲಕ್ಷಣ. ಬೇರೆ ವಸ್ತುಗಳಿಗಿಂತ ನೀನು ಅತ್ಯಂತ ವಿಭಿನ್ನ. ನೀನು ಅದರ ಹಾಗೋ ಅಲ್ಲ, ಇದರ ಹಾಗೋ ಅಲ್ಲ, ಇನ್ನೊಂದ್ರ ಹಾಗೋ ಅಲ್ಲ, ಮತ್ತೊಂದ್ರ ಹಾಗೋ ಅಲ್ಲ, ಮಗದೊಂದ್ರ ಹಾಗೋ ಅಲ್ಲ, ಯಾವ ತರನೂ ಅಲ್ಲ. ಅದೇ ವಿಲಕ್ಷಣ. ಜಗತ್ತಿನಲ್ಲಿ ಯಾವ ತರ ಹೇಳಿದ್ರು ಆ ತರ ಅಲ್ಲ ನೀನು ಅಂತ. ಹೀಗೆ ಎಲ್ಲಕ್ಕಿಂತಲೂ ಏಕಾಂತದಲ್ಲಿ ಸಿಗುವವನಾಗಿ, ಸ್ವಗತ ಭೇದ ವಿವರ್ಜಿತ, ತನ್ನೊಳಗೆ ಯಾವುದೇ ವಿಭಾಗಗಳಿಲ್ಲದೆ
ಅಂದ್ರೆ ಸಾಮಾನ್ಯವಾಗಿ ಏನಾಗುತ್ತೆ, ಬೇರೆ ದೇವತೆಗಳ ಅವತಾರದಲ್ಲಾಗ್ಬೇಕಾದ್ರೆ ವಿದುರ ಏನ್ ಮಾಡಿದ ಅಂತ ಯುಧಿಷ್ಠಿರನಿಗೆ ಗೊತ್ತಾಗಲ್ಲ. ಅಂದ್ರೆ ಅವತಾರದಲ್ಲಿ ಮೂಲ ಯಮನಿಗೆ ಗೊತ್ತಾಗುತ್ತೆ. ಆದ್ರೆ ವಿದುರ ಮತ್ತು ಯುಧಿಷ್ಠಿರ ಇಬ್ರು ಯಮನೇ. ಆದ್ರೆ ಇಲ್ಲಿ ಏನೇನ್ ಆಗ್ತಿದೆ, ವಿದುರ ಏನ್ ಮಾಡ್ತಿದ್ದಾನೆ ಅಂತ ಗೊತ್ತಾಗಲ್ಲ. ಆದ್ರೆ ಭಗವಂತನದ್ದು ಹಾಗಲ್ಲ. ಕೃಷ್ಣ ಏನ್ ಯೋಚಿಸ್ತಾನೆ ಅದನ್ನು ವೇದವ್ಯಾಸರು ಯೋಚಿಸ್ತಾರೆ. ವೇದವ್ಯಾಸರು ಏನ್ ಯೋಚಿಸ್ತಾರೋ ಅದನ್ನು ಪರಶುರಾಮನಿಗೂ ಪರಶುರಾಮನು ತಿಳ್ಕೊಳ್ತಾನೆ. ಯಾಕಂದ್ರೆ ಒಂದೇ ಭಗವಂತನ ಅನೇಕ ರೂಪಗಳು, ಅನೇಕ ತರದ ಕಾರ್ಯಗಳನ್ನು ಮಾಡುವಾಗ ಒಂದಕ್ಕೊಂದು ಗೊತ್ತಾಗುವುದಿಲ್ಲ ಅಂತಿಲ್ಲ. ಸ್ವಗತ ಭೇದ ವಿವರ್ಜಿತವಾದ ಕಾರ್ಯವನ್ನು ಮಾಡುವಂಥದ್ದು. ತಸ್ಮೈ ಅಂತಹ ಭಗವಂತನಿಗೆ ನಮಃ, ದೊಡ್ಡ ನಮಸ್ಕಾರ ಅಂತ ಅಲ್ಲಿಯ ಜ್ಞಾನಿಗಳು ಭಗವಂತನನ್ನು ಸ್ತುತಿ ಮಾಡುತ್ತಾರೆ. ಕಾಂಚನ ಭೂಮಿ ಮುಂದಿನದ್ದು, ಮತ್ತೆ ಮುಂದೆ ಕೆಲವೆಲ್ಲ ಭಾಗಗಳು, ಸಣ್ಣ ಸಣ್ಣ ಭಾಗ. ತತಃ ಪರಸ್ತಾಲ್ ಲೋಕಾಲೋಕ ಲೋಕನಾಮ ಅಚಲೋ ಲೋಕಾಲೋಕಯೋ ಅಂತರಾಳೇ ಪರಿತಃ ಉಪಕ್ಲಿಪ್ತಃ. ಆ ಸ್ವಾದೂದಕದ ಸಮುದ್ರದ ಆಚೆಯಲ್ಲಿ ಒಂದು ಬಂಗಾರದ ಭೂಮಿ ಇದೆ. ಹೋಗ್ ಬರೋಣ, ಎಲ್ಲಿಯಾದ್ರೂ ಒಟ್ಟಿಗೆ ಸಿಕ್ಕಿದ್ರೆ ತಗೊಂಬರ್ಲಿಕ್ಕಾಗತ್ತೆ. ಅದರ ಹೊರಭಾಗದಲ್ಲಿ ಸುತ್ತ ಲೋಕಾಲೋಕ ಅಂತ ಒಂದು ಪರ್ವತ ಇದೆ. ಅದರ ಹೆಸರೇ ಲೋಕಾಲೋಕ ಅಂತ. ಅಂದ್ರೆ ಅದು ಒಂದು ಭಾಗ ಬೆಳಕಿರುತ್ತೆ, ಇನ್ನೊಂದು ಭಾಗ ಬೆಳಕಿರಲ್ಲ. ಅಲೋಕ, ಅಲೋಕ ಅಂದ್ರೆ ಕತ್ತಲೆ. ಲೋಕಾಲೋಕ ಅನ್ನುವಂತ ಒಂದು ಪರ್ವತ ಇದೆ. ಸೂರ್ಯನ ಪ್ರಕಾಶಗಳ ಚೆನ್ನಾಗಿ ಬೀಳುವ ಪ್ರದೇಶ ಒಂದು ಭಾಗ. ಅದರ ಆಚೆಗೆ ಸೂರ್ಯನ ಪ್ರಕಾಶ ಆಮೇಲೆ ಹೋಗಲ್ಲ. ಸೂರ್ಯನಿಗೆ ಗಡಿಯಲ್ಲಿ ಅಂದ್ರೆ ಲೋಕಾಲೋಕ ಪರ್ವತದ ತನಕ ಸೂರ್ಯನ ಕಿರಣ ಅದಕ್ಕಿಂತ ಆಚೆ ಹೋಗಲ್ಲ. ಈ ಪರ್ವತದ ಅಂದ್ರೆ ಈ ಬೆಳಕು ಬೀಳ್ತಾ ಇರುವ ಜಾಗ ಒಂದಿದೆ, ಬೆಳಕು ಬೀಳದ ಜಾಗ ಒಂದಿದೆ. ಅದೆರಡರ ಮಧ್ಯದಲ್ಲಿ ಈ ಲೋಕಾಲೋಕ ಪರ್ವತ ಇದೆ. ಅದರಿಂದ ಅದಕ್ಕೆ ಹಾಗೆ ಹೆಸರು. ಆ ಲೋಕಾಲೋಕ ಪರ್ವತದ ಆಚೆ ಭಾಗಕ್ಕೆ ಬೆಳಕಿಲ್ಲ, ಆ ಲೋಕಾಲೋಕ ಪರ್ವತದ ಈಚೆ ಭಾಗದ ತನಕ ಫುಲ್ ಬೆಳಕು. ಇದು ಲೋಕಾಲೋಕ ಪರ್ವತದ ವೈಶಿಷ್ಟ್ಯ. ಯಾವನ್ ಮಾನಸೋತ್ತರ ಪೂರ್ವಮಂತರಂ ಪೂರ್ವಮೇವೋರ್ವಂತರಂ ತಾವತಿ ಭೂಮಿ ಕಾಂಚನ್ಯಾದರ್ಶ ತಳೋಪಮಾ ಯಸ್ಯಾಂ ಪ್ರಹಿತಃ ಪದಾರ್ಥೋ ನ ಕಥಂಚಿತ್ ಪುನಃ ಪ್ರತ್ಯುಪಲಭ್ಯತೆ ತಸ್ಮಾತ್ ಸರ್ವಸತ್ವ ಪರಿಹೃತ ಆಸೀತ್. ಮಾನಸೋತ್ತರ ಪರ್ವತ ಮತ್ತು ಮೇರು ಪರ್ವತ, ಇದರ ನಡುವೆ ಒಂದಿಷ್ಟು ಭೂಭಾಗ ಇದೆ. ಈ ಭೂಭಾಗದ ಒಟ್ಟು ಜಾಗ ಎಷ್ಟು ಅಂದ್ರೆ 96 ಲಕ್ಷ ಯೋಜನದಷ್ಟು ಜಾಗ ಇದೆ. ಪುಷ್ಕರ ದ್ವೀಪದ ಮಧ್ಯ ಪರ್ವತದ ಹೆಸರು ಮಾನಸೋತ್ತರ. ನಾವು ಇರುವಂತಹ ಜಂಬೂ ದ್ವೀಪದ ಪರ್ವತದ ಹೆಸರು ಮೇರು. ಮೇರುವಿನಿಂದ ಮಾನಸೋತ್ತರದ ತನಕ 96 ಲಕ್ಷ ಯೋಜನದಷ್ಟು ದೊಡ್ಡ ಭೂಭಾಗ. ಅದು ಬಹಳ ಅದ್ಭುತ ಲೋಕದ ವ್ಯವಸ್ಥೆಯ ದೃಷ್ಟಿಯಲ್ಲಿ. ಇನ್ನು ಆಚೆ ಲೋಕಾಲೋಕ ಪರ್ವತದ ಮಧ್ಯದಲ್ಲಿ ಅಂದ್ರೆ ಈ ಮೇರು ಪರ್ವತದಿಂದ ಆಚೆಗೆ ಲೋಕಾಲೋಕ ಪರ್ವತದಲ್ಲಿ ನಾವು ಹಿಂದೆ ನೋಡಿದ ಶುದ್ಧೋದ ಸಮುದ್ರ ಅಂತ ಇದ್ದೇ ಇದೆ. ಅದು ಕನ್ನಡಿ ಆಗಿದೆ ಅಂತೆ. ಆ ಶುದ್ಧೋದ ನೀವು ಮುಖ ನೋಡ್ಕೊಳ್ಬಹುದು, ಕೆಳಗಿಳಿದು ನೋಡಿದ್ರೆ ತಕ್ಷಣ ಕನ್ನಡಿ ಸಿಗ್ಲಿಲ್ಲ ಅಂದ್ರೆ ಹಿಂಗೆ ತಲೆ ಬಾಚ್ಕೊಂಡು ಓಡಾಡ್ಲಿಕ್ಕೆ ಸುಲಭ ಇದೆ. ಅಲ್ಲಿ ತನಕ ಹೋಗ್ಲಿಕ್ಕೆ ಮಾತ್ರ ಕಷ್ಟ ಅಷ್ಟೇ. ಅಲ್ಲೆಲ್ಲ ದೇವತೆಗಳು ಆಕಾಶದಲ್ಲಿ ಹೋಗುವಾಗ ಹಂಗೆ ರೆಡಿಯಾಗಿ ಹೋಗುದಂತೆ. ಹೋಗ್ತಾ ಹೋಗ್ತಾ ಗಾಡಿಯಲ್ಲಿ ಹಿಂಗ್ ಹೋಗ್ತಾ ಹೋಗ್ತಾ ರೆಡಿ ಹಾಕೊಂಡು ಹೋಗ್ತಾ ಇರ್ತಾರೆ. ದೇವತೆಗಳು, ಗಂಧರ್ವರು, ಕಿನ್ನರರು, ಅಪ್ಸರೆಯರು ಅವರೆಲ್ಲ ಡ್ರೆಸ್ ಎಲ್ಲ ಸರಿ ಇದೆಯೋ, ಕರೆಕ್ಟ್ ಆಗಿದೆ, ಹಿಂದೆ ಹೆಂಗ್ ಕಾಣುತ್ತೆ, ಮುಂದೆ ಹೆಂಗ್ ಕಾಣುತ್ತೆ, ಮೇಲೆ ಹೆಂಗ್ ಕಾಣುತ್ತೆ, ಕೆಳಗೆ ಹೆಂಗ್ ಕಾಣುತ್ತೆ ಎಲ್ಲ ನೋಡ್ಕೊಂಡು ಹೋಗ್ತಿದ್ದಾರಂತೆ. ಒಂದ್ ವಿಶೇಷ ಏನು ಅಂದ್ರೆ ಆ ಸರೋವರದ ಒಳಗೆ ಪ್ರವೇಶ ಮಾಡಿದ್ರೆ ಲೋಕಾಲೋಕ ಪರ್ವತದ ಆಚೆಗೆ ಯಾವ ಪ್ರಾಣಿ ಹೋದ್ರೂ ವಾಪಸ್ ಬರಲ್ಲ. ಬರ್ಮುಡಾ ಟ್ರಯಾಂಗಲ್ ಅದು. ಹೋಗುದು ಮಾತ್ರ ಒನ್ ವೇ, ವಾಪಸ್ ಇಲ್ಲ. ನ ಪ್ರತ್ಯುಪಲಭ್ಯತೆ, ಮತ್ತೆ ವಾಪಸ್ಸು ಪ್ರತ್ಯುಪಲಾಭ ಇಲ್ಲ. ಹೋದದ್ದು ಹೋಯ್ತೆ. ಜೈ ಗಂಗಾ ಮಾತಾ ಅಂತ ಇಲ್ಲಿ ಗಂಗೆಲ್ಲ ಹಾರ್ದವ್ರು ಬಿಟ್ಟ ಹಾಗೆ ಅಲ್ಲಿ ಜೈ ಲೋಕಾಲೋಕ ಪರ್ವತ್ ಜಿ ಕಿ ಮಹಾರಾಜ್ ಜೈ ಅಂದ್ಬಿಟ್ರೆ ಮುಗಿದೋಯ್ತು, ವಾಪಸ್ ಬರಲ್ಲ ಅವ್ರು. ಆದ್ದರಿಂದ ಅಲ್ಲಿಗೆ ಯಾವ ಪ್ರಾಣಿಯೂ ಸಾಮಾನ್ಯ ಪ್ರವೇಶ ಮಾಡಲ್ಲ. ಪ್ರವೇಶ ಮಾಡ್ಲಿಕ್ಕೆ ಆಗದಷ್ಟು ದುರ್ಗಮ. ಪ್ರವೇಶ ಮಾಡಿದ್ರು ಮತ್ತೆ ಅದಕ್ಕೆ ವಾಪಸ್ ಬರ್ಲಿಕ್ಕೆ ದುರ್ಗಮ. ಅದ್ ಮತ್ತೆ ವಾಪಸ್ ಬರಲ್ಲ. ಲೋಕಾಲೋಕ ಇತಿ ಸಮಾಖ್ಯಾಯತನೇನ ಅಚಲೇನ
ಲೋಕಾಲೋಕೌ ಅಂತರವರ್ತಿನ ವ್ಯವಸ್ಥಾಪ್ಯೇತೆ ಇತಿ. ಬೆಳಕು ಮತ್ತು ಕತ್ತಲೆಯ ನಡುವಿನ ಈ ಪ್ರದೇಶವನ್ನು ವಿಭಾಗಿಸುವ ಎಲ್ಲೆ ಆದ್ರಿಂದಾಗಿ, ಎಲ್ಲೆ ಅಂದ್ರೆ ಗಡಿ, ಇದಕ್ಕೆ ಲೋಕಾಲೋಕ ಪರ್ವತ ಅಂತ ಇದನ್ನ ನಾನು ಹೇಳಿದೆ. ಅದನ್ನ ಇನ್ನು ಸ್ಪಷ್ಟವಾದ ಭಾಷೆಯಲ್ಲಿ ಹೇಳಿದ್ರು. ಸಲೋಕತ್ರಯಾಂತೆ ಪರಿತಃ ಈಶ್ವರೇಣ ವಿಹಿತೋ ಯಸ್ಮಾತ್ ಸೂರ್ಯಾದೀನಾಂ ಧ್ರುವಾಪವರ್ಗಾಣಾಂ ಜ್ಯೋತಿರ್ಗಣಾನಾಂ ಗಮಸ್ತಯೋ ಅರ್ವಾಚೀನಾಸ್ತ್ರಿಲೋಕಾನ್ ವಿತನ್ವಾನಾ ಸಕದಾಚಿತ್ ಪರಾಚೀನಾ ಭವಿತುಮುತ್ಸಹಂತೆ ಉನ್ನಹನಾಯಾಮಃ. ನಾರಾಯಣ ಹರೇ ರಾಮ. ಸೂರ್ಯ ಪ್ರಕಾಶವುಳ್ಳ 3 ಲೋಕಗಳ ವ್ಯಾಪ್ತಿಯಲ್ಲಿ ಎಲ್ಲಿಗೆ ನಿಲ್ಲಬೇಕು ಸೂರ್ಯನ ಬೆಳಕು ಅನ್ನೋದಕ್ಕೆ ಈ ಲೋಕಾಲೋಕ ಪರ್ವತ ಒಂದು ಗಡಿ. ಸೂರ್ಯ ಗ್ರಹಗಳೆಲ್ಲ ಈ ಧ್ರುವ ನಕ್ಷತ್ರದ ಹೊರ ಪರಿಸರಕ್ಕೆ ಸುತ್ತು ಬರ್ತಾ ಇರುತ್ತೆ. ಸೂರ್ಯಗ್ರಹ ಅಂದ್ರೆ ಇಲ್ಲಿ ಅವರು ನಮ್ಮ ಮೇಲಿನ ಪರಿಣಾಮ ಇರುವುದು. ನಿಮ್ಮ ಪ್ರಕಾರ ಸೂರ್ಯ ನಕ್ಷತ್ರ, ಸೂರ್ಯ ಸ್ಟಾರ್. ಏನು ನಕ್ಷತ್ರ ಹೌದು, ಅಂದ್ರೆ ಆ ಡೆಫಿನೇಷನ್ ತಪ್ಪೇನಲ್ಲ. ಆದ್ರೆ ನಕ್ಷತ್ರ ಮಾತ್ರ ಅಲ್ಲ, ಅದು ಗ್ರಹವೂ ಹೌದು. ಗ್ರಹದ ಡೆಫಿನೇಷನ್ ತಪ್ಪು. ನಾವು ಸ್ವತಂತ್ರವಾಗಿ ಬೆಳಗುವಂತದ್ದು ಮಾತ್ರ ನಕ್ಷತ್ರ, ಬೇರೆ ಇದೆಲ್ಲ ಗ್ರಹಗಳು ಅಂತ ಭಾವಿಸು ತಪ್ಪು. ಗ್ರಹಗಳು ಅಂತ ಅನ್ನೋದಕ್ಕೆ ಡೆಫಿನೇಷನ್ ಅದಲ್ವೇ ಅಲ್ಲ. ಪ್ಲಾನೆಟ್ ಅನ್ನೋದು ಅವರ ತಲೆ, ಅವರಿಗೆ ತಲೆಯಲ್ಲಿ ಏನು ಹೊಳಿಯಲ್ಲ, ಹಾಗಾಗಿ ಅವ್ರ ಗ್ರಹಗಳು ಹೊಳಿಯಲ್ಲ. ಗ್ರಹ ಅಂತ ಅನ್ನೋದು ಗೃಹ್ಯತೆ ಅನಯ. ಯಾವುದ್ರಿಂದ ಮನುಷ್ಯನ ಬುದ್ಧಿ ಅನ್ನೋದು ಸ್ವೀಕರಿಸಲ್ಪಡುತ್ತದೋ, ಮನುಷ್ಯನ ದೇಹದ ಮೇಲೆ ಪ್ರಭಾವ ಬೀರುತ್ತೋ, ಮನುಷ್ಯನ ಜೀವನದಲ್ಲಿ ಅನೇಕ ಏರಿಳಿತಗಳಿಗೆ ಕಾರಣವಾಗುತ್ತೋ ಅದು ಗ್ರಹ. ಸೂರ್ಯ ಹಾಗೆ ಆಗ್ತಾನೆ, ಅದರಿಂದ ಸೂರ್ಯ ಒಬ್ಬ ಗ್ರಹ. ಆ ಸೂರ್ಯಗ್ರಹ ಧ್ರುವ ನಕ್ಷತ್ರವನ್ನ ಪರಿಧಿಯಾಗಿಟ್ಟುಕೊಂಡು ಮೇರು ಪರ್ವತದ ತುದಿ, ಅದು ಧ್ರುವ ನಕ್ಷತ್ರದ ಕೊನೆಯ ಭಾಗ. ಅದಕ್ಕೆ ಪ್ರದಕ್ಷಿಣೆ ಬರ್ತಾ ಮೇರೋಹ ಪ್ರದಕ್ಷಿಣಗಿರೇ ಸೇವಾಮಹೇ ಭಾಸ್ಕರಂ ಅಂತ, ಮೇರುವಿಗೆ ಪ್ರದಕ್ಷಿಣೆ ಬರುವ ಭಾಸ್ಕರನಿಗೆ ನಾವು ನಮಿಸುತ್ತೇವೆ ಅಂತ ಸ್ತೋತ್ರ ಮಾಡ್ತಾರೆ ಋಷಿಗಳು. ಹಾಗಾಗಿ ಧ್ರುವ ನಕ್ಷತ್ರದವರೆಗಿನ ಜ್ಯೋತಿರ್ಮಂಡಲದ ಎಲ್ಲ ಪ್ರಕಾಶವೂ ಕೂಡ ಲೋಕಾಲೋಕ ಪರ್ವತದ ತನಕ ಮಾತ್ರ, ಅದ್ರ ಆಚೆಗೂ ಹೋಗಲ್ಲ. ಈ ಲೋಕಾಲೋಕ ಪರ್ವತದ ಎತ್ತರ ಎಷ್ಟು ಅಂದ್ರೆ 51 ಲಕ್ಷ ಯೋಜನ. 51 ಲಕ್ಷ ಯೋಜನದಷ್ಟು ಅಗಲ, 51 ಯೋಜನದಷ್ಟು ಎತ್ತರ. ಏತಾವಾನ್ ಲೋಕ ವಿನ್ಯಾಸ ಮಾನ ಲಕ್ಷ್ಮಣ ಸಂಸ್ಥಾಭಿ ವಿಚಿಂತಿತ ಕವಿಭಿ. ಇದು ಜ್ಞಾನಿಗಳು ಇಷ್ಟು ನಮಗೆ ಕಾಣದ ಸಂಗತಿಗಳ ಬಗ್ಗೆ ದಾಖಲೆ ಕೊಟ್ಟದ್ದನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇವೆ. ಯಾಕೆಂದ್ರೆ ದೇವ ಋಷಿ ಮನುಷ್ಯರ ಸಂಚಾರಕ್ಕೆ ಯೋಗ್ಯವಾದ ಪ್ರದೇಶಗಳನ್ನು ನಾವು ಇಲ್ಲಿಂದ ನೋಡಿ ಹೇಳ್ಬೋದು. ಆದ್ರ ಆಚೆಗಿದ್ದನ್ನ ನಾವು ಯಾವುದನ್ನು ಹೀಗೆ ಕಣ್ಣಳತೆಯಿಂದ ನೋಡಿ, ಅಥವಾ ಜೆಟ್ ಅಲ್ಲಿ ಹೋಗ್ತೇವೆ, ರಾಕೆಟ್ ಅಲ್ಲಿ ಹೋಗ್ತೇವೆ, ಇನ್ನೆಲ್ಲಾದ್ರೂ ಹೋಗ್ತೇವೆ ಬರಲ್ಲ ಅಷ್ಟೇ. ಲೋಕಾಲೋಕ ಪರ್ವತ ಆಚೆ ಸಿಕ್ಕಾಕೊಂಡ್ಬಿಟ್ರೆ ಮುಗಿದೋಯ್ತು ಕತೆ. ಆದ್ರಿಂದಾಗಿ ಬಲ್ಲವರು ಇಷ್ಟು ಅದರ ಲಕ್ಷಣ, ಆಕೃತಿ, ಅಳತೆ ಇಷ್ಟುಗಳನ್ನ ಅವ್ರು ಹೇಳಿದ್ದಾರೆ. ಈ 50 ಕೋಟಿ ಯೋಜನೆ ಇದೆಯಲ್ವಾ, ಇದು ಇಡೀ ಬ್ರಹ್ಮಾಂಡದ ಕಾಲಾಂಶವೂ ಅಲ್ಲ. ಈ ಒಟ್ಟು ಇಲ್ಲಿಂದ ಅಲ್ಲಿ ತನಕ ಹೇಳಿದ 50 ಕೋಟಿ ಗುಣಿತಸ್ಯ ಭೂಗೋಳಸ್ಯ ತುರಿಯ ಭಾಗೆ ಯಾವಾನು ಲೋಕಾಲೋಕ ಅಚಲಃ. ಬ್ರಹ್ಮಾಂಡ ಒಟ್ಟು ಭೂಮಿಯ ಅಳತೆ ಎಲ್ಲ ದಿಕ್ಕಿನಿಂದ ಒಟ್ಟು ಸೇರಿಸಿದ್ರೆ ಒಟ್ಟು 50 ಕೋಟಿ ಯೋಜನ ಅಳತೆ. ಎಲ್ಲಾ ಕಡೆಯಿಂದ ಒಟ್ಟು ಸೇರಿಸಿ ಮೀಟರ್ ಹಿಡ್ಕೊಂಡು ತಿರುಗಿದ್ರೆ, ಒಂದು 10 ಆಯುಷ್ಯ ಕೊಟ್ಟು ತಿರುಗಿಸಿದ್ರೆ ಬಹುಶಃ ಸಿಗ್ಬೋದೇನು. ತಿರುಗಿಸಿ ಅದು ಬರೀ ಓಡುದು ಮಾತ್ರ, ತಿನ್ನುದು ಊಟ ಮಾಡೋದೆಲ್ಲ ಹೋಗ್ತಾನೆ. ಬಾಯಿಗೆ ಡ್ರಿಪ್ ಇಟ್ಬಿಟ್ರೆ ಅಂತ ಬಾಯಿಗೆ ಹೋಗ್ತಾ ಇರುತ್ತೆ, ಲೆಕ್ಕ ಆಗ್ತಾ ಇರೋದು. ಇಡೀ ಜೀವನ ಪೂರ್ತಿ ತಿರುಗುದೆ, ನಿಂತ್ಕೊಂಡೇ ಓಡಾಡುದೆಲ್ಲ. ಹಾಗೆ ಅಷ್ಟು ದೀರ್ಘ ವ್ಯವಸ್ಥೆಯ ಭೂಮಿ ಬ್ರಹ್ಮಾಂಡದ ಒಂದು ಸಣ್ಣ ಭಾಗವೂ ಅಲ್ಲ.
ತದುಪರಿಷ್ಟಾತ್ ಅದಕ್ಕಿಂತ ಆಚೆ ಚತಸ್ರುಷು ಅಪಿ ಆಶಾಸು ಆತ್ಮಯೋನಿನ ಅಖಿಲ ಜಗದ್ಗುರುಣ ಅಭಿನಿವೇಶಿತಾಯೇ ದ್ವಿರದಪತಯಃ ಋಷಭಃ ಪುಷ್ಕರಚೂಡಃ ವಾಮನಃ ಪರಾಜಿತ ಇತಿ ಸಕಲ ಲೋಕ ಸ್ಥಿತಿ ಹೇತವಃ. ಲೋಕಾಲೋಕ ಪರ್ವತದ ಮೇಲ್ಭಾಗದಲ್ಲಿ 4 ದಿಕ್ಕುಗಳಲ್ಲಿ ಅಖಿಲ ಜಗದ್ಗುರುವಾದ ಚತುರ್ಮುಖ ಕೂತಿರ್ತಾನೆ. 4 ತಲೆ ಇದೆ ಅಲ್ವಾ, ಹಾಗಾಗಿ 4 ಕಡೆ ನೋಡ್ಲಿಕ್ಕಾಗುತ್ತೆ. ಯಾರು ಯಾವ ಕಡೆಯಿಂದ ಬಂದ್ರು ಗೊತ್ತಾಗುತ್ತೆ ಅವನಿಗೆ CC ಕ್ಯಾಮೆರಾನೇ ಬೇಡ. ಭಗವಂತ ಅಂದ್ರೆ ಚತುರ್ಮುಖ ದೇವ ಅವನ ಆ 4 ದಿಕ್ಕುಗಳಿಗೆ ಋಷಭ, ಪುಷ್ಕರಚೂಡ, ವಾಮನ ಮತ್ತು ಅಪರಾಜಿತ ಅನ್ನುವ 4 ದಿಗ್ಗಜಗಳನ್ನು ನಿಲ್ಲಿಸಿದ್ದಾನೆ. ದಿಕ್ಕನ್ನ ನೆಲೆಗೊಳಿಸ್ಲಿಕ್ಕೆ, ಅಂದ್ರೆ ಅದು ಬಿದ್ದು ಹೋಗದ ಹಾಗೆ ನೋಡ್ಕೊಳ್ಳಿಕ್ಕೆ ಇಡೀ ಜಗತ್ತಿನ ಭಾಗಗಳಿಗೆ ಮೂಲೆಗೆ ಮೂಲೆಗೆ ನಿಲ್ಲಿಸಿ ಬಿಟ್ಟಿದ್ದಾರೆ. ಅದು ಸಕಲ ಲೋಕಗಳನ್ನ ಧರಿಸುವಂತವುಗಳು. ಆದ್ರಿಂದಾಗಿ ಅದಕ್ಕೆ ದಿಗ್ಗಜ ಅಂತ ಹೆಸರು. ದಿಕ್ಕನ್ನೇ ಬೀಳದಂತೆ ಜಾರದಂತೆ ನೋಡಿಕೊಳ್ಳುವ 4 ಹೆಸರು ಅಲ್ಲಿ ಹೇಳಿದ್ರು. ತೇಷಾಂ ಸ್ವಭೂತೀನಾಂ ಮಹೇಂದ್ರಾದೀನಾಂ ಲೋಕಪಾಲಾನಾಂ ವಿವಿಧ ವೀರ್ಯೋಪಬೃಂಹಣಾಯ ಭಗವಾನ್ ಮಹಾಪುರುಷಃ ಮಹಾವಿಭೂತಿಪತಿ ಅಂತರ್ಯಾಮಿ ಆತ್ಮನಃ ವಿಶುದ್ಧ ಸತ್ವ ಜ್ಞಾನ ಧರ್ಮ ವೈರಾಗ್ಯೈಶ್ವರ್ಯ ಅಷ್ಟಸಿದ್ಧುಪಲಕ್ಷಣೈರ್ವಿಕ್ಷೇನಾದಿಭಿಃ ಪಾರ್ಷದ ಪ್ರವರೈಃ ಪರಿವಾರತೋ ನಿಜವರಾಯುಧೋಪಶೋಭಿತೈಃ ದೋರ್ದಂಡೈಃ ಸಂಧಾರಯಮಾಣಃ ತಸ್ಮಿನ್ ಗಿರಿವರೆ ಸಮಂತಾತ್ ಸಕಲ ಲೋಕ ಸ್ವಸ್ಥಯ ಆಸ್ತೆ. ಲೋಕಕ್ಷೇಮಕ್ಕಾಗಿ ಎಲ್ಲ ಕಡೆನೂ ಭಗವಂತ ನೆಲೆಸಿದ್ದಾನೆ. ಭಗವಾನ್ ನಾರಾಯಣ ಮಹಾಪುರುಷ ಮಹಾವಿಭೂತಿವರ ಎಲ್ಲ ದಿಗ್ಗಜಗಳಲ್ಲಿಯೂ ತನ್ನ ವಿಭೂತಿ ರೂಪವನ್ನಿಟ್ಟಿದ್ದಾನೆ. ಲೋಕಪಾಲಕರಲ್ಲೂ ವಿಭೂತಿ ರೂಪ ಇಟ್ಟಿದ್ದಾನೆ. ಚತುರ್ಮುಖ ಶಿವನಲ್ಲಿ, ಇಂದ್ರಾದಿ ದೇವತೆಗಳಲ್ಲಿ ಎಲ್ಲರಲ್ಲೂ, ಮಹೇಂದ್ರಾದಿ ಸಕಲ ಲೋಕಪಾಲಾನ ಎಲ್ಲರಲ್ಲೂ ತನ್ನ ವಿಭೂತಿಯನ್ನ ಇರಿಸಿ ನಾನಾ ವಿಧ ಶಕ್ತಿಗಳಿಂದ ವರ್ಧಿಸುವುದಕ್ಕಾಗಿ ಅದನ್ನ ಆಗಾಗ ಎಚ್ಚರಗೊಳಿಸುವುದಕ್ಕಾಗಿ ಅಂತರ್ಯಾಮಿ ಆತ್ಮನಃ ಎಲ್ಲ ವಸ್ತುಗಳ ಅಂತರ್ಯಾಮಿಯಾಗಿ ನೆಲೆಸಿ ವಿಶುದ್ಧ ಸತ್ವ ಧರ್ಮ ಜ್ಞಾನ ವೈರಾಗ್ಯೈಶ್ವರ್ಯಾದ್ಯಷ್ಟ ಸಿದ್ಧಿ ಉಪಲಕ್ಷಣೈ ಶುದ್ಧವಾದ ವೀರ್ಯ, ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯ, ಇನ್ನು ಅಷ್ಟಮಹಾಸಿದ್ಧಿಗಳು ನಾರಾಯಣ. ಈ ಸಿದ್ಧಿಗಳನ್ನೆಲ್ಲ ಯಾರ್ಯಾರು ಉಪಾಸನೆ ಮಾಡ್ತಾರೋ ಅವರಿಗೆ ಕೊಡ್ತಾ ಕೊಡುತ್ತಾ ವಿಶ್ವಕ್ಸೇನ ಮೊದಲಾದ ತನ್ನ ಅತ್ಯಂತ ಹತ್ತಿರದ ಪಾರ್ಷದರು ಅಂದ್ರೆ ಹತ್ತಿರದ ಸೇವಕರು, ಅವರಿಂದ ಕೂಡಿಕೊಂಡು ಶ್ರೇಷ್ಠ ಆಯುಧಗಳನ್ನ ಹಿಡಿದಿಡುತ್ತಾ ಅತ್ಯಂತ ಸುಂದರವಾದ ತೋಳುಗಳಲ್ಲಿ ಲೋಕವನ್ನು ಹೊತ್ತು ನಿಂತಿದ್ದಾನೆ. ಅವನ ಅದ್ಭುತವಾದ ತೋಳಿನಲ್ಲಿ ಎಲ್ಲ ಲೋಕಗಳು ಕೂಡ ಆರಾಮವಾಗಿ ಏನ್ ಆನಂದ ಅಂತ ಮಲ್ಕೊಂಡಿವೆ. ಅವನ ಕೈ ಹೀಗ ಅಂದ್ಬಿಟ್ರೆ ನಾವೆಲ್ಲ ಡ್ರರ್ ಆಗ್ಬಿಡ್ತೀವಿ, ಗೊತ್ತಿಲ್ಲ ನಮ್ಗೆ ಏನ್ ಪರಿಸ್ಥಿತಿ ಅಂತ. ಆ ಕಲ್ಪಾಂತಂ, ಇದು 1 ದಿವಸ ಅಲ್ಲ ರೀ, ಆ ಕಲ್ಪಾಂತಂ ಅಷ್ಟು ದಿವಸ ಹಿಂಗೆ ಹಿಡ್ಕೊಂಡಿರ್ಬೇಕು. ನಮ್ಗೆ 2 ನಿಮಿಷ ಹೀಗೆ ನಿಂತ್ಕೋ ಅಂದ್ರೇನೆ ಕಷ್ಟ ಆಗುತ್ತೆ, ಹಿಡ್ಕೊಳ್ಳೋದಲ್ಲ. ಆಮೇಲೆ ಅದು ಗೋಡೆಗೆ ಆಣಿ ಬಡ್ದು ಇಡ್ಬೇಕು ಇದಪ್ಪ ಅಂತ. 2000 ವರ್ಷದ ಹಿಂದೆ ಒಬ್ರ ನಿಲ್ಸಿದ್ರಲ್ಲ ಹಂಗೆ. ಯೋಗಮಾಯೆಯ ವಿರಚಿತ ವಿವಿಧ ಲೋಕಯಾತ್ರಾ ಗೋಪೀಥಾಯ. ಆ ದಿನಕಲ್ಪದ ಕೊನೆಯ ತನಕವೂ ಭಗವಂತ ತನ್ನ ಯೋಗ ಸಾಮರ್ಥ್ಯದಿಂದ ತಾನು ಸೃಷ್ಟಿಸಿದ ನಾನಾ ಲೋಕಗಳನ್ನ ಸುಸ್ಥಿತಿಯಲ್ಲಿ ಕಾಪಾಡುವುದಕ್ಕೆ ಹೀಗೇ ನಿಂತಿರ್ತಾನೆ, ಅಲ್ಲಾಡುವುದಿಲ್ಲ ದೇವರು. ವಿವಿಧ ಲೋಕಯಾತ್ರಾ ಗೋಪೀಥಾಯ ಯೋಗಮಾಯೆಯಿಂದ ಹೀಗೆ ನಿಂತಿರ್ತಾನೆ. ಇದು ಭಗವಂತನ ಪ್ರೀತಿ, ಇದು ಭಗವಂತನ ಕಾರುಣ್ಯ. ಏನು ನಮ್ಮಿಂದ ಉಪಯೋಗ ಇಲ್ಲ. ನಾವೊಂದಿಷ್ಟು ಉಪದ್ರ ಮಾಡ್ತೇವೆ ಬಿಟ್ರೆ ಯಾರಿಗೂ ಲೋಕಕ್ಕೊಂದು ಉಪಕಾರ ಬುದ್ಧಿಯಿಂದ ನಾವೇನು ಮಾಡ್ಲಿಕ್ಕೆ ಹೋಗಲ್ಲ. ಆದ್ರೂ ಭಗವಂತ ನಮ್ಮಂತ ಉಪದ್ರವಕಾರಿಗಳನ್ನು ಕರುಣೆಯಿಂದ ನೆಲೆಸಿ ಎಲ್ಲೂ ಬೀಳದ ಹಾಗೆ, ಜಾರದ ಹಾಗೆ, ಓಡದ ಹಾಗೆ, ಹಾರದ ಹಾಗೆ, ಕುಣಿಯದ ಹಾಗೆ, ಎಗರದ ಹಾಗೆ, ಎಡವದ ಹಾಗೆ ನೋಡ್ಕೊಳ್ಳಿಕ್ಕೆ ಲೋಕಗಳನ್ನು ಹೀಗೆ ಹಿಡ್ಕೊಂಡು ನಿಂತಿರ್ತಾನೆ.
ಅಥ ಯೋ ಅಂತರ್ವಿಸ್ತಾರಃ ಏತೇನ ಹ್ಯಪರಿ ಅಲೋಕ ಪರಿಮಾಣಂ ವ್ಯಾಖ್ಯಾತಂ ತತ್ಯದ್ ಬಹಿಃ ಲೋಕಾಲೋಕಾಚಲಾತ್ ತತಃ ಪರಸ್ತಾತ್ ಯೋಗೇಶ್ವರ ಗತಿಂ ವಿಶುದ್ಧಾಮುದಾಹರಂತಿ. ಮೇರು ಪರ್ವತ ಮತ್ತು ಲೋಕಾಲೋಕ ಪರ್ವತ ಇದರ ನಡುವಿನ ವಿಸ್ತಾರವನ್ನ ಹೇಳಿದ್ದು ಇಡೀ ಲೋಕದ ವಿಸ್ತಾರ ಹೇಳಿದಾಗಾಯ್ತು. ಆಲೋಕದ ಆಚೆ ಯೋಗೇಶ್ವರರು ಮಾತ್ರ ಮುಕ್ತರು. ಯಾಕದನ್ನ ಹಾಗೆ ಹೇಳಿದ್ರು ಅಂದ್ರೆ ಹೋದವರು ವಾಪಸ್ ಬರಲ್ಲ ಅಂತ. ಅದು ಮೋಕ್ಷಕ್ಕೆ ಹೋಗೋರಿಗೆ ಮಾತ್ರ ಆಚೆ ಹೋಗ್ಲಿಕ್ಕೆ ಆಗುದು. ಅವ್ರು ಮತ್ತೆ ಇಲ್ಲಿ ಬರಲ್ಲ, ಅವ್ರಿಗೆ ಬರ್ಬೇಕಾದ ಅಗತ್ಯವೂ ಇಲ್ಲ. ದೇವರೇ ಕಳಿಸಿದ್ರೆ ಬರ್ಬೋದು, ಆದ್ರೆ ಅವರಿಗೆ ಯಾವ ಜಾಡ್ಯವೂ ಇರಲ್ಲ. ಬೇಜಾರಾಗಲ್ಲ, ಕಿರಿಕಿರಿ ಆಗಲ್ಲ, ಹಿಂಸೆ ಆಗಲ್ಲ, ಹಸಿವಾಗಲ್ಲ, ಅಯ್ಯೋ ಓದ್ಬೇಕಲ್ಲ ಅಂತ ತಲೆನೋವು ಆಗಲ್ಲ, ಪರೀಕ್ಷೆ ಅಂತ ಟೆನ್ಷನ್ ಆಗಲ್ಲ, ಒದ್ದಾಡಿ ಯಾಕಪ್ಪ ಇದೆಲ್ಲ ಬೇಕಿತ್ತು ಅಂತ ತಲೆ ಬಿಸಿ ಆಗಲ್ಲ. ಇದು ಯೋಗೇಶ್ವರರ ಸಿದ್ಧಿಯ ಗುಣಗಳು. ಆದ್ರೆ ಸಾಮಾನ್ಯವಾಗಿ ಅವರಿಗೆ ಬರ್ಲಿಕ್ಕಿರಲ್ಲ. ಅವರು ಮುಕ್ತರಾದವರು ಅದರ ಆಚೆಗೆ ಭಗವಂತನ ಅನಂತಾಸನ ಅಂತ ಒಂದು ಸುಂದರವಾದ ವೈಕುಂಠದ ಭಾಗ ಇದೆ. ಆ ಭಾಗದಲ್ಲಿ ಅವರು ಸುಖವಾಗಿ ಗಡದ್ದು ನಿದ್ದೆ ಹೊಡ್ಕೊಂಡಿರ್ತಾರೆ. ಅವ್ರು ನಿದ್ದೆ ಹೊಡೆದಿದ್ರು ಎದ್ದಿರ್ತಾರೆ, ಎದ್ದಿದ್ದಾಗ್ಲೂ ನಿದ್ದೆ ಹೊಡಿತಿರ್ತಾರೆ. ಇದು ಅವರ ಮೋಕ್ಷದ ಸುಖದ ವೈಶಿಷ್ಟ್ಯ. ಸರಿ, ಇದೆಲ್ಲ ಆಯ್ತು, ಭೂಮಿಯ ಭಾಗ ಆಯ್ತು. ಮಧ್ಯದಲ್ಲಿ ಏನಿದೆ? ಈ ಭೂಮಿಗಿಂತ ಮೇಲ್ಭಾಗದಲ್ಲಿ ಆಚೆ ಈಚೆಗೆಲ್ಲ ಏನಿದೆ? ಅಂಡ ಮಧ್ಯಗತ ಸೂರ್ಯೋದ್ಯಾವ ಭೂಮ್ಯೋರ್ ಯದಂತರಂ ಸೂರ್ಯಾಂಡ ಗೋಳಯೋರ್ ಮಧ್ಯೆ ಕೋಟ್ಯಸ್ಯು ಪಂಚವಿಂಶತಿ. ಸ್ವರ್ಗ ಭೂಮಿಗಳ ನಡುವಿನ ಅಂತಹ ಈಕ್ಷತೆ. ಮಧ್ಯದಲ್ಲಿ ಕಾಣುವ ಏನು ಪ್ರದೇಶ ಇದೆ ಅದು ಸೂರ್ಯನ ಜಾಗ, ಅದಕ್ಕೆ ಅಂತರಿಕ್ಷ ಅಂತ ಹೆಸರು. ಸೂರ್ಯನಿಂದ ಆಚೆಗೆ ದ್ಯು, ಭೂಹು ಭುವಃ ಸ್ವಹ. ಭುವಃ ಅನ್ನೋದು ಅಂತರಿಕ್ಷಕ್ಕೆ ಮತ್ತೊಂದು ಹೆಸರು. ಅದು ಬ್ರಹ್ಮಾಂಡದ ಮಧ್ಯಭಾಗ. ಇಲ್ಲಿ ಪೂರ್ವಾದಿ 8 ದಿಕ್ಕುಗಳಲ್ಲಿ ಸೂರ್ಯ ಎಲ್ಲ ಕಡೆಗೆ ಓಡಾಡ್ತಾ ಇರ್ತಾನೆ. ಇದರ ಅಂತರ ಆಚೆಯಿಂದ ಈಚೆಗೆ ಎಲ್ಲ ಕಡೆಗೆ 25 ಕೋಟಿ ಲಕ್ಷ ಯೋಜನೆ, 25 ಕೋಟಿ ಯೋಜನ. ಇದೆಲ್ಲ ಪೂರ್ವ ದಿಕ್ಕು ಉತ್ತರ ದಿಕ್ಕು ಎಲ್ಲ ಸೇರಿ ಹೀಗೆ ಮಾಡಿದ್ರೆ ಮಧ್ಯಕ್ಕೆ ಬರುವ ಜಾಗದಲ್ಲಿ ಈ ಅಂತರಿಕ್ಷದ ವ್ಯವಸ್ಥೆಯನ್ನ ಇಲ್ಲಿ ಬಿಡಿಸಿ ಹೇಳಿದ್ದು. ಸೂರ್ಯ ಬ್ರಹ್ಮಾಂಡದ ಮಧ್ಯ ಇದ್ದಾನೆ. ಅವನಿಗೆ ಯಾಕೆ ಹಾಗೆ ಹೆಸರು ಅಂದ್ರೆ ಅವನು ಮಧ್ಯದಲ್ಲಿದ್ದಾನೆ ಅಂತ ಹೇಗೆ ಗೊತ್ತಾಯ್ತು ಅಂದ್ರೆ ಅವನಿಗೆ ಮಾರ್ತಂಡ, ಹಿರಣ್ಯ ಗರ್ಭ ಅಂತೆಲ್ಲ ಹೆಸರಿದೆ. ಗರ್ಭ ಅಂದ್ರೆ ಅದು ಮಧ್ಯದಲ್ಲಿರುವುದು. ಯಾರಾದ್ರೂ ತಲೆಯಲ್ಲಿ ಗರ್ಭ ಹೊತ್ತಾರ? ಹೊಟ್ಟೆ ಇಲ್ಲ. ಕಾಲಲ್ಲಿ ಹೊಡುದು ಅಂತಿದ್ಯಾ? ಇಲ್ಲ. ಅದು ಮಧ್ಯಭಾಗದಲ್ಲಿ. ದೇಹಕ್ಕೆ ಸಂದೋಹ, ಸಂದೇಹ ಅಂತೆಲ್ಲ ಹೆಸರಿದೆ. ಹೊಟ್ಟೆಗೆ ಸಂದೇಹ ಅಂತ ಹೆಸರು. ಅದು ಇದ್ದದ್ದೇ ಗೊತ್ತಾಗ್ಬಾರದಂತೆ. ಹೌದಾ, ಹೊಟ್ಟೆ ಇದೆ ಅವರಿಗೆ ಅಂತ. ನಮ್ಗೆ ಕರೆಕ್ಟ್ ಗೊತ್ತಾಗುತ್ತೆ ಎಲ್ರಿಗೂ, ಇವ್ರು ದೊಡ್ಡ ಹೊಟ್ಟೆಯವರು ಅಂತ. ಅಂದ್ರೆ ತಿಂದು ಉಪವಾಸ ಜೀರ್ಣ ಆಗುವ ಹಾಗೆ ಕಾರ್ಯ ಮಾಡದೆ ಓಡಾಡುವ ಒಂದು ದುಸ್ಥಿತಿಗೆ ನಾವೀಗ ಈಡಾಗಿರೋದ್ರಿಂದ ಹಾಗೆ. ಆದ್ರೆ ಅವರು ಹಾಗಲ್ಲ. ಹಿರಣ್ಯ ಗರ್ಭ ಅಂತ ಹೆಸರು. ಅತ್ಯಂತ ಬಂಗಾರದ ಬಣ್ಣದ ಗರ್ಭವನ್ನ ಹೊತ್ತವ. ಮಾರ್ತಂಡ ಅದು ಮಧ್ಯದ ಭಾಗ. ಅದು ಹಾಗೇನೆ, ಇಡೀ ಜಗತ್ತಿನ ಮಧ್ಯ ಗರ್ಭವಾಗಿ ಮೃತ ಅಂಡ ರೂಪದಲ್ಲಿ ಹುಟ್ಟಿದ ಮೇಲೆ ಮತ್ತೆ ಅದಕ್ಕೆ ಸ್ಪರ್ಶ ಆದಾಗ, ಭಗವತ್ ಸ್ಪರ್ಶ ಆದಾಗ ಅದು ಬೆಳಕಾಗಿ ಕಂಗೊಳಿಸಿತು ಅಂತ ಪೂರ್ವದ ಹುಟ್ಟಿನ ಕಥೆಯಲ್ಲಿ ಆ ಮಾತು ಬರುತ್ತೆ. ನಿರ್ಜೀವವಾದ ಅಂಡವನ್ನ ಮತ್ತೆ ಬೆಳಗಿಸಿದಂತಹ ಶಕ್ತಿ ಸೂರ್ಯ. ಬ್ರಹ್ಮಾಂಡದ ಗರ್ಭದಲ್ಲಿ ಹಿರಣ್ಯ ಗರ್ಭನಾಗಿರುವುದರಿಂದ ಸೂರ್ಯ ಮಧ್ಯಭಾಗದಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಸೂರ್ಯೇನ ಹಿ ವಿಭಜ್ಯಂತೆ ದಿಶಃಕಂ ದ್ಯೌರ್ಮಹಿ ತಥಾ ಸ್ವರ್ಗಾಪವರ್ಗ ನರಕ ರಸೌಕಾಂಸಿ ಸರ್ವಶಃ. ಜ್ಞಾನಿಗಳಿಗೆ ಲಭ್ಯವಾದ ಸೂರ್ಯ. ಸೂರ್ಯ ಅಂತ ಅವನಿಗೆ ಯಾಕೆ ಹೆಸರು ಅಂದ್ರೆ ಜ್ಞಾನಿಗಳಿಗೆ ಮಾತ್ರ ಸಿಗ್ತಾನೆ. ನಮಗೆಲ್ಲ ಸಿಕ್ಕಿದ, ಅದ್ರಿಂದ ನಾವು ಜ್ಞಾನಿಗಳು. ಸಿಗುದು ಅಂದ್ರೆ ಏನ್, ಕಾಣ್ಲಿಕ್ಕೆ ಸಿಕ್ಕಿದ್ದಷ್ಟೇ. ಸೂರ್ಯ ಅನ್ನುವ ಶಬ್ದದ ಉಪಾಸನೆಯ ಫಲ ಸಿಗಬೇಕು ಅಂದ್ರೆ
ಸೂರ್ಯ ಶಬ್ದದ ಅರ್ಥ ಸರಿಯಾಗಿ ಗೊತ್ತಿದ್ರೆ ಆಗತ್ತೆ. ಸೂರಿವಿಹಿ ಈಯತೆ ಇತಿ ಸೂರ್ಯ. ಸೂರಿಗಳು ಅಂದ್ರೆ ಸುಷ್ಟು ಉರರಿ ಕುರುವಂತಿ ಇತಿ ಸೂರಯ. ಸರಿಯಾದ ವಿಷಯವನ್ನ ಸರಿಯಾದ ವಿಮರ್ಶೆಯಿಂದ ತಿಳ್ಕೊಳ್ಳುವವರು ಸೂರಿಗಳು. ಅವರು ಯಾವುದನ್ನ ಅರ್ಥ ಮಾಡಿಕೊಂಡು ಉಪಾಸನೆ ಮಾಡ್ತಾರೋ, ಸೂರ್ಯನನ್ನು ಕಂಡಾಗ ಅವ್ರಿಗೆ ಬರೀ ಸೂರ್ಯ ಅಂದ್ರೆ ಅದು ಮಂಡಲ. ಆ ಮಂಡಲ ಸ್ಥಿತನಾದ ಒಬ್ಬ ಭಗವದ್ ರೂಪ ಇದೆ. ಆ ಗಾಯತ್ರಿ ಪ್ರತಿಪಾದ್ಯನಾದ ಸೂರ್ಯ ನಾರಾಯಣನನ್ನ ಯಾರು ಚಿಂತಿಸ್ತಾನೋ ಅವನು ಸೂರ್ಯ ನನ್ನ ತಿಳಿದಿದ್ದಾನೆ ಅಂತ ಅರ್ಥ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ನ ಪಾವೃಣು ಸತ್ಯ ಧರ್ಮಾಯ ದೃಷ್ಟಯೇ ಪೂಷನ್ನೇ ಕರ್ಷೇ ಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹ ರಶ್ಮೀನ್ ಸಮೂಹ ತೇಜಃ ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಅಂತ ಈಶಾವಾಸ್ಯದ ಮಾತಿನಲ್ಲಿ ಯಾಜ್ಞೀಯ ಮಂತ್ರದ ಉಪನಿಷತ್ತಿನಲ್ಲಿ ಮಾತು ಬರುತ್ತೆ. ಹೊರಗಿನಿಂದ ಕವಚದಂತೆ ಇರುವ ಬಂಗಾರದ ತಳಿಗೆಯನ್ನು ಪಕ್ಕಕ್ಕೆ ಸರಿಸು, ಕಣ್ಕೊಕ್ಕುವಂತಹ ಕಿರಣಗಳನ್ನ ದೂರಕ್ಕೆ ಅಟ್ಟು, ಒಳಗಿರುವ ಕಣ್ಣು ಕುಕ್ಕದ ಸಾತ್ವಿಕವಾದ ಬೆಳಕನ್ನ ನಿನ್ನ ಸ್ವರೂಪವನ್ನ ನನಗೆ ತೋರು. ಅದು ಒಳಗೆ ಇದೆ ಅನ್ನುವ ಸತ್ಯ ನನಗೆ ಅರ್ಥ ಆಗಿದೆ ಆದ್ಮೇಲೆ ನನಗೆ ಈ ಹೊರಗಿನ ಕಣ್ಣಿಗೆ ಆಕರ್ಷಕವನ್ನುವ ಬೆಳಕಿಗಿಂತ ಹೆಚ್ಚು ಸತ್ಯದ ಬೆಳಕಿನ ಕಡೆಗೆ ತತ್ತೇ ಪ್ರವಕ್ಷ್ಯಾಮಿ, ತತ್ತೇ ದ್ರಕ್ಷ್ಯಾಮಿ, ಅಂತದ್ದನ್ನೇ ನನಗೆ ನೋಡ್ಬೇಕು ಅಂತ ಬಯಕೆ ಇದೆ. ಪಶ್ಯಾಮಿ, ನೀ ನನಗದನ್ನು ತೋರಿಸು ಅಂತ ದೇವರ ಹತ್ರ ಕೇಳುವ ಮಾತದು. ಸೂರ್ಯನ ಒಳಗೆ ಇರುವ ಸೂರ್ಯ ಗರ್ಭಸ್ಥಿತವಾದಂತಹ ಕಣ್ಣು ಕುಕ್ಕದ ಎಲ್ಲರ ಅಂತರ್ಯಾಮಿಯಾದ ಸೂರ್ಯ ನಾರಾಯಣನ ಬೆಳಕನ್ನ ಎಲ್ಲ ಕಡೆಯಲ್ಲೂ ಜಗತ್ತು ಆಶ್ರಯಿಸಿದೆ. ಪಾತಾಳ ಲೋಕದ ತನಕವೂ ಕೂಡ, ಮೇಲಿನ ಲೋಕದಿಂದ ಹಿಡಿದು ಪಾತಾಳ ಲೋಕದ ತನಕ ಎಲ್ಲದಕ್ಕೂ ಕೂಡ ಬೇರೆ ಬೇರೆ ವಿಭಾಗವಾಗಿ ಸೂರ್ಯ ತನ್ನ ಪ್ರಭಾವವನ್ನು ಬೀರಿದವನಿದ್ದಾನೆ. ದೇವತಿರಿಯಂಗ್ ಮನುಷ್ಯಾಣಾಂ ಸರೀಸೃಂಗ್ ಮೃಗವೀರುಧಾಂ ಜೀವನಿಕಾಯಾನಾಂ ಸೂರ್ಯ ಆತ್ಮ ದೃಗೀರಿತಃ. ದೇವ, ಪಶು, ಮನುಷ್ಯ, ಸರೀಸೃಪ, ವೃಕ್ಷ, ಲತೆ ಅನ್ನುವ ಸರ್ವ ಜೀವ ಸಮೂಹಗಳಿಗೂ ಸ್ವಾಮಿಯಾದಂತಹ ಸೂರ್ಯಾಂತರ್ಯಾಮಿಯಾದಂತಹ ಸೂರ್ಯನಾರಾಯಣ ಭಗವಂತನೇ ನಮ್ಮ ಕಣ್ಣಿಗೂ ಚಕ್ಷುರಿಂದ್ರಿಯಕ್ಕೂ ಪ್ರೇರಕನಾಗಿದ್ದಾನೆ. ದೃಕ್ ಈರಿತಃ, ದೃಕ್ ಅಂದ್ರೆ ಕಣ್ಣು. ನಮ್ಮ ಕಣ್ಣಿಗೆ ಇಡೀ ಜಗತ್ತಿನ ಎಲ್ಲದಕ್ಕೂ ಸೋಲಾರ್ ಸಿಸ್ಟಮ್ ನಲ್ಲಿ ಸೋಲಾರ್ ಎನರ್ಜಿಯನ್ನು ಕೊಡುವವನೇ ಕಣ್ಣಿನಲ್ಲೂ ನೋಡುವ ಎನರ್ಜಿಯನ್ನಿಟ್ಟು ನಮಗೆ ವಸ್ತುವನ್ನ ಕಾಣುವಂತೆ ಮಾಡ್ತಾನೆ. ನಾವು ನೋಡ್ತೇವೆ ಅಂದ್ರೆ ಏನರ್ಥ? ವಸ್ತು ತಂದಿಟ್ಟವ್ರು ನಾವಲ್ಲ, ವಸ್ತುವಿಗೆ ಆಕೃತಿ ಕೊಟ್ಟವ್ರು ನಾವಲ್ಲ, ವಸ್ತುವಿನ ಮೇಲೆ ಬೆಳಕು ಬಿಟ್ಟವ್ರು ನಾವಲ್ಲ, ಈ ಕಣ್ತಿಂದು ತಂದು ಫಿಕ್ಸ್ ಮಾಡ್ಕೊಂಡವ್ರು ನಾವಲ್ಲ, ಈ ಕಣ್ಣಿನಲ್ಲಿ ಇಂಥದ್ದೇ ಫಂಕ್ಷನ್ ಆಗ್ಬೇಕು ಅಂತ ಅದರ ಪ್ರೋಗ್ರಾಮ್ ಬರ್ದವರು ನಾವಲ್ಲ. ಯಾವ ನರಮಂಡಲ ಯಾವಾಗ ಕೈ ಕೊಡುತ್ತೋ ಗೊತ್ತಿಲ್ಲ. ಬೆಳಕು ಬಿತ್ತು, ಕಣ್ ತೆರೆಯಿತು, ವಸ್ತು ಇದೆ ಅಂತ ಗೊತ್ತಾಯ್ತು, ಒಳಗೆ ಜ್ಞಾನ ಬಂತು, ನನಗೆ ಗೊತ್ತಾಯ್ತು, ನಾನ್ ನೋಡಿದೆ ಅಂತ ಭ್ರಮಿಸಿದೆ. ನಾನು ನೋಡಿದೆ ಅನ್ನೋದು ಒಂದು ಸಣ್ಣ ಪಾರ್ಟ್. ನಾವು ಆದ್ರೆ ನೋಡುವಿಕೆ ಅನ್ನುವ ಕ್ರಿಯೆಗೆ ಸಂಬಂಧಪಟ್ಟ ಅನೇಕ ಕೆಲಸಗಳು ಏನಾಗ್ಬೇಕು ಅದರಲ್ಲಿ ನಾವು ಯಾವ ಪಾತ್ರವನ್ನು ವಹಿಸಿಲ್ಲ. ಆದ್ರೆ ಪಾತ್ರ ವಹಿಸಿದ ಎಲ್ಲದರ ಅಂತರ್ಯಾಮಿಯಾದ ಭಗವಂತ ನಮ್ಮ ಕಣ್ಣಿನೊಳಗೆ ನಿಂತು ಕಣ್ಣಿಗೆ ಅಷ್ಟು ವಸ್ತುಗಳನ್ನ ಕಾಣುವುದಕ್ಕೆ ಬೇಕಾಗಿರುವ ಆಕೃತಿ ಕೊಡ್ತಾನೆ, ಕಾಣುವುದಕ್ಕೆ ಬೇಕಿರುವ ಅದರ ಬಣ್ಣ ಇಡ್ತಾನೆ, ಕಾಣುವುದಕ್ಕೆ ಬಣ್ಣ ತೋರಿಸ್ಲಿಕ್ಕೆ ಸೂರ್ಯನ ಬೆಳಕದರ ಮೇಲೆ ಬಿಡ್ತಾನೆ. ಕಣ್ಣು ಅದರಿಂದ ಚೆನ್ನಾಗಿ ವಸ್ತುವನ್ನ ಗಮನಿಸುವಂತೆ ಆಗತ್ತೆ. ಇಷ್ಟು ನಮಗೆ 20ನೆಯ ಅಧ್ಯಾಯ 5ನೆಯ ಸ್ಕಂಧದಲ್ಲಿ ಮುಕ್ತಾಯ ಆಯ್ತು. ಇನ್ನೊಂದು 2 ಅಧ್ಯಾಯ ಅಲ್ಲ, 1 ಅಧ್ಯಾಯ ಅಲ್ಲಿಗೆ ಇನ್ನೆರಡು ಅಧ್ಯಾಯ ಇದೆ. 2 ಅಧ್ಯಾಯನ ಇಲ್ಲ, ಇನ್ನು ಚೂರು ಜಾಸ್ತಿ ಇದೆ. ಆಮೇಲೆ ಕತೆ ಶುರುವಾಗುತ್ತೆ. ಇನ್ನೊಂದು 3-4 ಅಧ್ಯಾಯ ಮುಗಿದ್ರೆ ಆಮೇಲೆ ಕತೆ. ಅಲ್ಲಿ ತನಕ ಸ್ವಲ್ಪ ವ್ಯಥೆ. ಸರಿ, ಅಂದ್ರೆ ಇನ್ನು ಮುಂದೆ ಈ ಸೂರ್ಯ ಚಂದ್ರ ಈ ಸ್ಥಾನಗಳೆಲ್ಲ ಅವ್ರು ಎಲ್ಲಿರ್ತಾರೆ, ನಮ್ಗೆ ಸೂರ್ಯ ಲೋಕ ಅಂದ್ರೇನು, ಸೂರ್ಯ ಮಂಡಲ ಅಂದ್ರೇನು ಗೊತ್ತಿಲ್ಲ. ಶಾಸ್ತ್ರದ ಪ್ರಕಾರ ಸೂರ್ಯನಿಗಿಂತ ಚಂದ್ರ ದೂರ ಅಂತ. ನೀವೇನ್ರಿ ಚಂದ್ರ ಹತ್ತಿರದಲ್ಲಿ ಕಾಣಿಸ್ತಿದ್ದಾನೆ, ಸೂರ್ಯ ಎಲ್ಲೋ ಇದ್ದಾನೆ, ನೀವು ನೋಡಿದ್ರೆ ಉಲ್ಟಾ ಹೇಳ್ತಿರಲ್ಲ ಅಂತ ಡೌಟ್. ಅದಕ್ಕೇನು ಉತ್ತರ ಅಂತ ಮತ್ತಿನ ಪಾಠದಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ
ನಾರಾಯಣಾಯೇತಿ ಸಮರ್ಪಯಾಮಿ. ಮನಸ್ವಿನೋ ಮಂತ್ರವಿದಃ ಸುಮಂಗಲಾ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ. ಸದ್ಭಾವನಾ ಪ್ರಾಣಭೃತಾಂ ಭೂಯಾತ್ ವಿಶ್ವಸ್ಯ ಮಂಗಲಂ. ಹರೇ ರಾಮ. ಗೋವಿಂದ. ಹಾ, ನೀವು ಇವಾಗ ಸೂರ್ಯನ ಕಿರಣ ಬೀಳುತ್ತೆ ಅಂತ ಹೇಳಿದ್ರಲ್ವಾ, ಅಂದ್ರೆ ಆ ಒಂದು ಲೋಕಾಲೋಕ ದಾಟಿ ಆ ಲೋಕಾಲೋಕದ ಮೇಲಿರುತ್ತೆ ಅಂತ ಅರ್ಥನಾ? ಲೋಕಾಲೋಕದ ಅಲ್ಲಿವರೆಗೂ ಸೂರ್ಯನ ಕಿರಣ ಹೋಗುತ್ತೆ ಅಂತ ಅರ್ಥನ? ಅಂದ್ರೆ ನಾವು ಯಾವ ವ್ಯೂ ನೋಡ್ಬೇಕು? ಲ್ಯಾಟ್ರಲ್ ವ್ಯೂ ನೋಡ್ಬೇಕು ಅಥವಾ ಟಾಪ್ ಪೊಸಿಷನ್ ಮೇಲ್ಗಡೆಯಿಂದ ಕೆಳಗೆ ನೋಡ್ಬೇಕಾ? ಹೇಗೆ ಸೂರ್ಯನ್ ನೋಡ್ಬೇಕು? ಲೋಕಾಲೋಕದ ಪರ್ವತ ಇರುವುದೇ 50 ಲಕ್ಷ ಯೋಜನದಷ್ಟು ಎತ್ತರ. ಅದು ಏನ್ ಮಾಡಿದ್ರು ಸೂರ್ಯನ ಕಿರಣ ಅದಕ್ಕಿಂತ ಆಚೆ ಹೋಗ್ಲಿಕ್ಕೆ ಅದು ಬಿಡಲ್ಲ. ನಾವಿರುವ ಸೂರ್ಯನ ಸ್ಥಾನಕ್ಕಿಂತಲೂ ಅದರ ಸ್ಥಾನ ತುಂಬಾ ಎತ್ತರ ಅಂತ ಅಲ್ಲಿಯ ವರ್ಣನೆಯಿಂದ ಗೊತ್ತಾಗುತ್ತೆ. ಅಡ್ಡಕ್ಕೆ ನೋಡಿದ್ರೆ ಅದು ಎತ್ತರ ಇದೆ, ಅದ್ರಿಂದ ಸೂರ್ಯನ ಕಿರಣ ಅಲ್ಲಿಗೆ ಅಡ್ಡ, ಅದಕ್ಕಿಂತ ಆಚೆಗೆ ಹೋಗಲ್ಲ. ಅದು ಅದರಿಂದ ಆಚೆಗೆ ಏನಿದೆ? ಆಚೆಗೆ ವೈಕುಂಠ, ಮುಕ್ತ ಜೀವನ ಮಾತ್ರ ಪ್ರವೇಶ ಮಾಡ್ಲಿಕ್ಕಾಗುವ ಜಾಗ. ಅಂದ್ರೆ ಸೂರ್ಯನ ಬೆಳಕಿಲ್ಲದೆ ತಾನಾಗಿ ಬೆಳಗುವ ಜಾಗ ಅದು. ತದ್ಧಾಮ ಪರಮಂ ಮಮ ನ ಚಂದ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋ ಯಮಗ್ನಿ. ಅಲ್ಲಿ ಅಗ್ನಿ, ಸೂರ್ಯ, ಚಂದ್ರ, ನಕ್ಷತ್ರ ಯಾವುದೇ ದೀಪದ ಬೆಳಕು ಬೇಕಾಗಿಲ್ಲ. ಅದು ಸ್ವತಂತ್ರವಾಗಿ ಬೆಳಗುವ ಜಾಗ ಅಂತ ಅದರ ವರ್ಣನೆ ಮಾಡ್ತಾರೆ. ಯಾವಾಗ ಗಮನಿಸಿ ತಮಸಃ ಪರಸ್ತಾತ್ ಅಂತ ಉಪನಿಷತ್ ಹೇಳ್ತಾ ಇರುತ್ತೆ. ತಮಸಃ ಪರಸ್ತಾತ್ ಅಂದ್ರೆ ಈ ಅಲೋಕದ ಜಾಗಕ್ಕಿಂತ ಆಚೆಗೆ ಭಗವಂತ ಇದ್ದಾನೆ, ಅಂದ್ರೆ ಅದನ್ನು ಮೀರಿ ಇದ್ದಾನೆ. ಉಳಿದದ್ದು ಯಾವುದು ಅದ್ರ ಆಚೆಗೆ ಹೋಗಲ್ಲ. ಮುಕ್ತರು ಭಗವಂತನ ಅನುಗ್ರಹ ಇದ್ರೆ ಹೋಗ್ತಾರೆ, ಬಿಟ್ರೆ ಅವರು ಹೋಗಲ್ಲ. ಅದ್ರ ಆಚೆಗೆ ಹೋಗುವವನು ಅಂತಿದ್ರೆ ಭಗವಂತ ಒಬ್ನೇ. ಸರಿ, ಮೇರು ಪರ್ವತ ಎಲ್ಲಿ ಬಂತು? ಮೇರು ಪರ್ವತ ಲೋಕಾಲೋಕದ ಒಳಗಡೆನೆ ಬಂತು? ಇಲ್ಲ, ಅದು ಒಳಗಡೆ ಅಂದ್ರೆ ಮೇರು ಪರ್ವತ ಮತ್ತು ಲೋಕಾಲೋಕ ಪರ್ವತ ಅನ್ನೋದು ನೀವು ಮಧ್ಯದಲ್ಲಿ ಇಲ್ಲಿ ತನಕ ಕೇಳಿಸ್ಕೊಳ್ಳಿಲ್ಲ ಅನ್ಸುತ್ತೆ ಹಿಂದಿನ ಪಾಠಗಳು. ಅದು 6 ವರ್ಷಗಳ ಮಧ್ಯದ ಗ್ಯಾಪ್ ಅಲ್ಲಿ ನಮಗೆ ಜಂಬೂ ದ್ವೀಪದಲ್ಲಿ ಮಧ್ಯದಲ್ಲಿ ಮೇರು ಪರ್ವತ ಇದೆ. ಅಲ್ಲಿಂದ 6 ಪರ್ವತ ದಾಟಿ ಕೊನೆಯ ಪುಷ್ಕರ ಪರ್ವತದ ಆಚೆಗೆ ಲೋಕಾಲೋಕ ಪರ್ವತ ಇದೆ. ಹೆಚ್ಚಿನ ಇವತ್ತಿನ ನಾವು ವಿಜ್ಞಾನದ ಪ್ರಕಾರ ಯಾವುದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ. ಯಾಕಂದ್ರೆ ನಾವು ಮೇರು ಪರ್ವತನೇ ಗೊತ್ತಾಗಲ್ಲ, ಇನ್ನು ಅದ್ರ ಆಚೆಗಿದ್ದೆಲ್ಲ ಹೋಗುದು. ಸರಿ, ಬಟ್ ಈಗ ಕೋಪ್ಲೇನಾರ್ ಅಂದ್ರೆ ಒಂದೇ ಲೆವೆಲ್ ಅಲ್ಲಿ ನೋಡಕ್ ಹೋದ್ರೆ ಅಲ್ಲಿಗೆ ಫಸ್ಟ್ ಬರೋದು ಮೇರು ಪರ್ವತ, ನಂತರ ಬರೋದು ಲೋಕಾಲೋಕ, ಅದ ಆಚೆಗೆ ವೈಕುಂಠ ಇರೋದು ಅಂತ ನೀವ್ ಹೇಳೋದು ಹಾಗಾದ್ರೆ? ಹೌದು. ಇಲ್ಲಿರುವ ವರ್ಣನೆಯ ಪ್ರಕಾರ ಹಾಗೆ. ನಾನು ನೋಡಿ ಬಂದ್ರೆ ಕರೆಕ್ಟ್ ಆಗಿ ಹೇಳ್ತಿದ್ದೆ. ಸರಿ, ಆಯ್ತು. ರಾಮ್ ರಾಮ್.